ಇನ್ನು ಮುಂದುವರಿದಂತೆ ವಿಜೇಂದ್ರ ಅವರ ಒತ್ತಡದಿಂದ ನನ್ನ ಉಚ್ಚಾಟನೆಯಾಗಿದೆ ಅಂತಕ್ಕಂಥ ಆರೋಪವನ್ನು ಯತ್ನಾಳ್ ಅವರು ಮಾಡಿದ್ದಾರೆ. ಅಪ್ಪ ಮಗ ಸೇರಿಕೊಂಡೇ ನನ್ನನ್ನು ಉಚ್ಚಾಟನೆ ಮಾಡಿಸಿದ್ದಾರೆ ಅಂತ BSY ಮಗ ಒತ್ತಡ ತಂದು ಉಚ್ಚಾಟನೆ ಮಾಡಿಸಿದ್ದಾರೆ. ಯಾವ ವೀರಶೈವ ಲಿಂಗಾಯತರು ಕೂಡ ಯಡಿಯೂರಪ್ಪ ಜೊತೆಗಿಲ್ಲ. ಕೇಂದ್ರದ ನಾಯಕರು ಭ್ರಮೆಯಿಂದ ಹೊರಗೆ ಬರಬೇಕು. ರಾಮಾಯಣ ಮಹಾಭಾರತದಲ್ಲೂ ಅಪಮಾನ ಮಾಡಿರೋದಿದೆ. BSY ಕುಟುಂಬದ ವಿರುದ್ಧ ನನ್ನ ಹೋರಾಟ ನಿರಂತರವಾಗಿರುತ್ತೆ ಅಂತ ಉಚ್ಚಾಟನೆಯ ಬಳಿಕ ಮೊದಲ ಬಾರಿಗೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಯತ್ನಾಳ್ ಅವರು ಹೇಳಿರ್ತಕ್ಕಂಥದ್ದು ಇದೆಲ್ಲ. ವಿಜೇಂದ್ರ ಒತ್ತಡದಿಂದ ನನ್ನ ಉಚ್ಚಾಟನೆಯಾಗಿದೆ ಅಂತ ಯತ್ನಾಳ್ ಅವ್ರು ಏನು ಹೇಳಿದ್ದಾರೆ ನೋಡೋಣ. ಇವರು ಯಡಿಯೂರಪ್ಪ ಅವನ ಮಗ ಕೂಡಿ ಇದು ಉಚ್ಚಾಟನೆಗೆ ಹೈಕಮಾಂಡ್ ಅದರ ಮೇಲೆ ಒತ್ತಡ ತಂದು ನನ್ನ ಇವನು ಉಚ್ಚಾಟನೆ ಮಾಡಿದ್ರೆ ಲಿಂಗಾಯತರು ಎಲ್ಲ BJಪಿಯಿಂದ ಬಿಟ್ಟು ಹೋಗ್ತಾರೆ, ಹಂಗೆ ಗಲಾಟೆ ಮಾಡಿ ಮಾಡಿಸಿದ್ದಾರೆ. ಆದರೆ ಯಾವ ವೀರಶೈವ ಲಿಂಗಾಯತರು ಯಡಿಯೂರಪ್ಪ ಕುಟುಂಬ ಜೊತೆಗೆ ಇಲ್ಲ. ಒಂದು 2-3 ಸ್ವಾಮಿಗಳು ಪೇಟ ಸ್ವಾಮಿಗಳದ ಅವ್ರ ಪರವಾಗಿ ಹೇಳಿಕೆ ಕೊಟ್ಟು ಬಿಟ್ಟರೆ ಸಾಮಾನ್ಯ ವೀರಶೈವ ಲಿಂಗಾಯತರು ಯಾರೂ ಇಲ್ಲ. ಆ ಭ್ರಮೆಯಿಂದ ಕೇಂದ್ರ ಹೈಕಮಾಂಡ್ ಹೊರಗೆ ಬರಬೇಕು. ಇಂಥವೆಲ್ಲ ನಡೀದೆ, ಅಪಮಾನ ಇದು ರಾಮಾಯಣ ಮಹಾಭಾರತದಿಂದ ನಡೆದದ. ಅದು ಅಷ್ಟಕ್ಕೇ ಬಿಡುವುದಿಲ್ಲ. ಈ ಕುಟುಂಬವನ್ನು BJಪಿಯಿಂದ ಮುಕ್ತ ಮಾಡುವವರೆಗೆ ಬಿಡುವುದಿಲ್ಲ ನಾವು. ನೋಡಿ, ಇವರು ಯಡಿಯೂರಪ್ಪ ಅವನ ಮಗ ಕೂಡಿ ಇದು ಉಚ್ಚಾಟನೆಗೆ ಹೈಕಮಾಂಡ್ ಅದರ ಮೇಲೆ ಒತ್ತಡ ತಂದು ನನ್ನ ಇವನು ಉಚ್ಚಾಟನೆ ಮಾಡಿದ್ರೆ ಲಿಂಗಾಯತರು ಎಲ್ಲ BJಪಿಯಿಂದ ಬಿಟ್ಟು ಹೋಗ್ತಾರೆ, ಹಂಗೆ ಗಲಾಟೆ ಮಾಡಿ ಮಾಡಿಸಿದ್ದಾರೆ. ಆದರೆ ಯಾವ ವೀರಶೈವ ಲಿಂಗಾಯತರು ಯಡಿಯೂರಪ್ಪ ಕುಟುಂಬ ಜೊತೆಗೆ ಇಲ್ಲ. ಒಂದು 2-3 ಸ್ವಾಮಿಗಳು ಪೇಟ ಸ್ವಾಮಿಗಳದ ಅವ್ರ ಪರವಾಗಿ ಹೇಳಿಕೆ ಕೊಟ್ಟು ಬಿಟ್ಟರೆ ಸಾಮಾನ್ಯ ವೀರಶೈವ ಲಿಂಗಾಯತರು ಯಾರೂ ಇಲ್ಲ. ಆ ಭ್ರಮೆಯಿಂದ ಕೇಂದ್ರ ಹೈಕಮಾಂಡ್ ಹೊರಗೆ ಬರಬೇಕು. ಇಂಥವೆಲ್ಲ ನಡೀದೆ, ಅಪಮಾನ ಇದು ರಾಮಾಯಣ ಮಹಾಭಾರತದಿಂದ ನಡೆದದ. ಅದು ಅಷ್ಟಕ್ಕೇ ಬಿಡುವುದಿಲ್ಲ. ಈ ಕುಟುಂಬವನ್ನು BJಪಿಯಿಂದ ಮುಕ್ತ ಮಾಡುವವರೆಗೆ ಬಿಡುವುದಿಲ್ಲ ನಾವು. ಓಕೆ, ವಿಜೇಂದ್ರ ವಿಚಾರವಾಗಿ ಇದೆಲ್ಲ ಯತ್ನಾಳ್ ಅವ್ರದ್ದು ಏನೂ ಹೊಸದಿಲ್ಲ. ಇದನ್ನು ಅವರು ಯಡಿಯೂರಪ್ಪನವ್ರು CM ಆಗಿದ್ದಾಗಿಂದಲೂ ಇದನ್ನು ಹೇಳ್ಕೊಂಡೇ ಬಂದಿದ್ದಾರೆ. ಅವರು ಈಗಲೂ ಅಷ್ಟೇ, ನನ್ನನ್ನು ಉಚ್ಚಾಟನೆ ಮಾಡಿಸಿದ್ದು ಯಡಿಯೂರಪ್ಪ ಮತ್ತು ಅವ್ರ ಮಕ್ಕಳು. ಯಾವ ವೀರಶೈವ ಲಿಂಗಾಯತರು ಅವ್ರ ಜೊತೆ ಇಲ್ಲ, ಎಲ್ಲ ನನ್ನ ಜೊತೆ ಇದ್ದಾರೆ. ಕೇಂದ್ರದ ನಾಯಕರು ಭ್ರಮೆಯಿಂದ ಹೊರಗೆ ಬರಬೇಕು. ಯಾರೋ ಪೇಯ್ಡ್ ಸ್ವಾಮೀಜಿಗಳಿದ್ದಾರೆ, ಅವ್ರ ಕೈಲಿ ಅವ್ರ ಪರವಾಗಿ ಹೇಳಿಕೆ ಕೊಡಿಸ್ತಾರೆ. ಹೀಗೆ ಒಂದಷ್ಟು ವಿಚಾರಗಳ ಬಗ್ಗೆ ಈಗ ಅವರು ಮಾತಾಡಿದ್ದಾರೆ. ನನ್ನನ್ನು ಉಚ್ಚಾಟನೆ ಮಾಡಿಸಿದವರು ನಾಶ ಆಗ್ತಾರೆ. ನನ್ನ ಈ ಸ್ಥಿತಿಗೆ ಕಾರಣರಾದವರು ನಾಶ ಆಗ್ತಾರೆ. ನಾನು ಯಾರಿಗೂ ಮನವರಿಕೆ ಮಾಡಿಕೊಡಲ್ಲ. ನಾನು ದೆಹಲಿಗೂ ಹೋಗಲ್ಲ, ಯಾರನ್ನೂ ಭೇಟಿಯಾಗಲ್ಲ. ವಿಜೇಂದ್ರ ಸೇರಿ ಯಾರಿಗೂ ಜನ ಸೇರಿಸೋ ಯೋಗ್ಯತೆ ಕೂಡ ಇಲ್ಲ. CT ರವಿನ ಸೋಲಿಸಿದ್ದೆ ಯಡಿಯೂರಪ್ಪ ಅಂತ ಒಂದಷ್ಟು ಹೊಸದೇನೂ ಇಲ್ಲ ಇದರಲ್ಲಿ. ಇದೇನೆ ಉಚ್ಚಾಟನೆ ಆದಮೇಲೆ ಮಾತನಾಡ್ತಾ ಇದ್ದಾರೆ ಅಷ್ಟೇ. CT ರವಿನ ಇವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನಲ್ಲಿ CT ರವಿನ ಸೋಲಿಸಿದ್ದು ಯಡಿಯೂರಪ್ಪ. ನನ್ನನ್ನು ಈ ಸ್ಥಿತಿಗೆ ತಂದವರೆಲ್ಲ ಸರ್ವನಾಶ ಆಗ್ತಾರೆ. ನಾನು ಡೆಲ್ಲಿಗೆ ಹೋಗಲ್ಲ, ಹೈಕಮಾಂಡ್ ಭೇಟಿಯಾಗಲ್ಲ, ಮನವರಿಕೆ ಮಾಡಿಕೊಡಲ್ಲ, ಅವರಿಷ್ಟ ಬಂದಂಗೆ ಮಾಡಲಿ ಅಂತ ಪಬ್ಲಿಕ್ ಟಿವಿಗೆ ಯತ್ನಾಳ್ ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ನೋಡಿ, ಇವರು ಯಡಿಯೂರಪ್ಪ ಅವನ ಮಗ ಕೂಡಿ ಇದು ಉಚ್ಚಾಟನೆಗೆ ಹೈಕಮಾಂಡ್ ಅದರ ಮೇಲೆ ಒತ್ತಡ ತಂದು ನನ್ನ ಇವನು ಉಚ್ಚಾಟನೆ ಮಾಡಿದ್ರೆ ಲಿಂಗಾಯತರು ಎಲ್ಲ BJಪಿಯಿಂದ ಬಿಟ್ಟು ಹೋಗ್ತಾರೆ, ಹಂಗೆ ಗಲಾಟೆ ಮಾಡಿ ಮಾಡಿಸಿದ್ದಾರೆ. ಆದರೆ ಯಾವ ವೀರಶೈವ ಲಿಂಗಾಯತರು ಯಡಿಯೂರಪ್ಪ ಕುಟುಂಬ ಜೊತೆಗೆ ಇಲ್ಲ. ಒಂದು 2-3 ಸ್ವಾಮಿಗಳು ಪೇಟ ಸ್ವಾಮಿಗಳದ ಅವ್ರ ಪರವಾಗಿ ಹೇಳಿಕೆ ಕೊಟ್ಟು ಬಿಟ್ಟರೆ ಸಾಮಾನ್ಯ ವೀರಶೈವ ಲಿಂಗಾಯತರು ಯಾರೂ ಇಲ್ಲ. ಆ ಭ್ರಮೆಯಿಂದ ಕೇಂದ್ರ ಹೈಕಮಾಂಡ್ ಹೊರಗೆ ಬರಬೇಕು. ಇಂಥವೆಲ್ಲ ನಡೀದೆ, ಅಪಮಾನ ಇದು ರಾಮಾಯಣ ಮಹಾಭಾರತದಿಂದ ನಡೆದದ. ಅದು ಅಷ್ಟಕ್ಕೇ ಬಿಡುವುದಿಲ್ಲ. ಈ ಕುಟುಂಬವನ್ನು BJಪಿಯಿಂದ ಮುಕ್ತ ಮಾಡುವವರೆಗೆ ಬಿಡುವುದಿಲ್ಲ ನಾವು. ನನ್ನ ತುಳಿಲಿಕ್ಕೆ ಕಾರಣಕರ್ತರು ನಾಶ ಆಗ್ತಾರೆ. ಅದು 3ನೇ ಬಾರಿ. ನಾ ಏನೂ ಮಾಡೋದಿಲ್ಲ, ನಮ್ಮ ಗುಂಪಿನವರು ಮಾಡ್ತೀನಿ ಅಂತ ಹೇಳಿದ್ದೆ. ಈಗಾಗಲೇ ಕುಮಾರ್ ಬಂಗಾರಪ್ಪ ಅವರು ಅದ್ರ ಬಗ್ಗೆ ಹೇಳಿದ್ದಾರೆ. ನನ್ನ ಇವತ್ತು BJಪಿ ನಡೆಸೊಂಡ ರೀತಿ, CT ರವಿಯನ್ನು ಇದೇ ಯಡಿಯೂರಪ್ಪ ತನ್ನ ಚೇಲಾನೊಬ್ಬ ನಿಲ್ಲಿಸಿ ಸೋಲಿಸಿದ. DK ಶಿವಕುಮಾರ್ ಜೊತೆ ಡೀಲ್ ಮಾಡ್ಕೊಂಡಿದ್ದ CT ದಿಲ್ಲಿಗೆ ನಂದು ಏನು ಕೆಲಸನೇ ಇಲ್ಲ. ಈಗ ನಿತಿನ್ ಗಡ್ಕರಿ ಅವರು ನಮ್ಮ ಕಾರ್ಖಾನೆಗೆ ಬರಬೇಕಾಗಿತ್ತು. ವಿಜಯೇಂದ್ರ ಇದರ ಪತ್ರ ಕೊಟ್ಟು ಬರ್ಬ ಓಕೆ, ಮುಂದುವರೆದಂತೆ ನನ್ನ ಉಚ್ಚಾಟನೆ ಮಾಡಿಸಿದವ್ರು ನಾಶ ಆಗ್ತಾರೆ, ನನ್ನ ಈ ಸ್ಥಿತಿ ಕಾರಣರಾದವ್ರು ನಾಶ ಆಗ್ತಾರೆ. ಅವರು ಯತ್ನಾಳ್ ಅವರು ಈಗೊಂದು 3-4 ದಿವಸದಿಂದ ಅವ್ರು ಉಚ್ಚಾಟನೆ ಆದಾಗಿಂದ ಮಾತಾಡಿರಲಿಲ್ಲ.
ಅವ್ರಿಗೆ ದಿನಾ ಅಭ್ಯಾಸ ಇತ್ತಲ್ಲ, ದಿನಾ ಮೀಡಿಯಾ ಜೊತೆ ಮಾತನಾಡ್ತಿದ್ದಾರಲ್ಲ, 3-4 ದಿವಸದಿಂದ ಮಾತಾಡಿರಲಿಲ್ಲ, ಎಲ್ಲ ಸೇರಿ ಒಂದೇ ದಿನ ಇವತ್ತು ಮಾತಾಡಿದ್ದಾರೆ.